ಇನ್ನು ಆರ್ಸಿಬಿ ಟೀಮ್ನ ವಿಜಯ ಯಾತ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಒಂದು ಕಡೆ ಬೆಂಗಳೂರಿನತ್ತ ಹೊರಟಿದ್ದಾರೆ ಆರ್ಸಿಬಿ ಟೀಮ್ಗೆ ಸನ್ಮಾನದ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸನ್ಮಾನ ಮತ್ತು ಕಾರ್ಯಕ್ರಮದ ಸಿದ್ಧತೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ, ಅವರೆಲ್ಲರಿಗೂ ಸನ್ಮಾನ ಮಾಡಬೇಕು ಸರ್ಕಾರದ ವತಿಯಿಂದ ಅಂತ ತೀರ್ಮಾನ. ಸೊ ಹಾಗಾಗಿ ಈಗ ಚರ್ಚೆ ಆಗ್ತಾ ಇದೆ, ರೂಪುರೇಷೆಗಳೆಲ್ಲವೂ ಕೂಡ ಸಿದ್ಧವಾಗುತ್ತೆ ಅಂತ. ಈಗ ಅವ್ರು ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಆದಾಗ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಒಂದು ಟೀ ಪಾರ್ಟಿ ಇರುತ್ತೆ. ಬಟ್ ಸರ್ಕಾರದ ವತಿಯಿಂದ ಎಲ್ಲರಿಗೂ ಒಂದು ಸನ್ಮಾನ ಆಗಬೇಕಲ್ಲ, ಅದಕ್ಕೋಸ್ಕರ ಕರ್ನಾಟಕಕ್ಕೆ ಆರ್ಸಿಬಿ ಯುವಕರು ಗೌರವನ ತಂದಿದ್ದಾರೆ, ಹೆಮ್ಮೆ ತಂದಿದ್ದಾರೆ, ಹೆಮ್ಮೆ ತಂದಿದ್ದಾರೆ. ನಾನು ಕೂಡ ಸಂಪೂರ್ಣವಾದಂಥ ಮ್ಯಾಚನ್ನು ವಾಚ್ ಮಾಡಿದ್ದೀನಿ. ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅಭಿನಂದಿಸ್ತೇವೆ. ಅವ್ರದ್ದು ಆಗಮನ ಇದೆ, ಅದರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಯಾವ ರೀತಿ ಅವ್ರಿಗೆ ಗೌರವ ಸಲ್ಲಿಸಬೇಕು ಅಂತ ಇನ್ನೂ ಮಾತುಕತೆ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ನಿಮಗೆ ತಿಳಿಸ್ತೀವಿ. ಅದನ್ನೇ ಹೇಳ್ತಾ ಇದ್ದೀವಿ. ಇನ್ನು ಟೈಮಿಂಗು ಮತ್ತೊಂದು ಎಲ್ಲಿಂದ ಮಾಡಬೇಕು, ಏನು ಮಾಡಬೇಕು ಅನ್ನೋದೆಲ್ಲ ಕೂಡ ಚರ್ಚೆ ನಡೀತಾ ಇದೆ. ಸೊ ನಾನು ಇನ್ನು ಫೈನಲ್ ಪೊಲೀಸ್ ಕಮಿಷನರು, ಹೋಮ್ ಮಿನಿಸ್ಟ್ರು ನಾವೆಲ್ಲ ಮಾತಾಡಬೇಕಾಗಿದೆ. ಬೆಂಗಳೂರಲ್ಲಿ ಟ್ರಾಫಿಕ್ಕು ತೊಂದರೆ ಆಗಬಾರ್ದು, ಅವ್ರ ಗೌರವನೂ ಸಿಕ್ಕಬೇಕು, ಇದೆಲ್ಲ ಕೂಡ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ನಿಮಗೆ ತಿಳಿಸ್ತೀವಿ. ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಚರ್ಚೆ ಆಗ್ತಾ ಇದೆ. ಹೋಮ್ ಮಿನಿಸ್ಟರು, ಕಮಿಷನರು ಮತ್ತು ಡಿ.ಸಿ.ಎಮ್ ಎಲ್ಲರೂ ಮಾತನಾಡಿ ಸಿ.ಎಂ ಜೊತೆ ಫೈನಲ್ ಮಾಡಿಕೊಂಡು ಹೇಗೆ ಏನು ಅಂತಕ್ಕಂಥದ್ದನ್ನು ಸದ್ಯದಲ್ಲೇ ತಿಳಿಸ್ತೀವಿ ಅಂದರೆ ಅವರು ಮೀಡಿಯಾ ಬ್ರೀಫಿಂಗ್ ಮಾಡ್ತಾರೆ. ಸೆಲೆಬ್ರೇಷನ್ಸ್ ಅಷ್ಟೇ, ಬೇರೆ ಬೇರೆ ಕಡೆಯಿಂದ ವಿಭಿನ್ನ ರೀತಿಯಲ್ಲಿ ಸೆಲೆಬ್ರೇಷನನ್ನು ಮಾಡಿದ್ದಾರೆ. ಕುಣಿದು ಕುಪ್ಪಳಿಸಿದ್ದಾರೆ RCB ಅಭಿಮಾನಿಗಳು. IPL ಟ್ರೋಫಿಯನ್ನು ಯಾವಾಗ RCB ಗೆಲ್ತು ಆವಾಗಿನಿಂದ ಇನ್ನೂ ಮುಗಿದಿಲ್ಲ ಸೆಲೆಬ್ರೇಷನ್. ಇವತ್ತು ಇಡೀ ದಿನ ಆಗುತ್ತೆ, ಯಾಕೆಂದರೆ ಟೀಮೇ ಬರ್ತಾ ಇದೆ ಇಲ್ಲಿಗೆ. ಹಾಗಾಗಿ ಬೆಂಗಳೂರಿನಲ್ಲಿ ಕೂಡ ಕಾರ್ಯಕ್ರಮ ಇದೆ, ಅದರ ಫೈನಲ್ ರೂಪುರೇಷೆಗಳೆಲ್ಲ ಸಿದ್ಧವಾಗ್ತಾ ಇದೆ. ಸದ್ಯದಲ್ಲೇ ಗೊತ್ತಾಗುತ್ತೆ. ಅಭಿಮಾನಿಗಳಂತೂ ಅವರವರ ಜಿಲ್ಲಾ ಕೇಂದ್ರಗಳಲ್ಲಿ ಸೆಲೆಬ್ರೇಷನ್ ಮಾಡಿದ್ದಾರೆ. ವರ್ಷಗಳ ವನವಾಸವನ್ನು ಮುಗಿಸಿ RCB ಈಗ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಹುಬ್ಬಳ್ಳಿಯಲ್ಲಿ ಐತಿಹಾಸಿಕ ಸ್ಥಳದಲ್ಲಿ ಆ ದೃಶ್ಯಗಳನ್ನು ತೋರಿಸ್ತೇನೆ. ಮಾತಿಲ್ಲ, ಇನ್ನೇನಿದ್ರು ಸೆಲೆಬ್ರೇಷನ್. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತ ಜನ ಜಂಗುಳಿಯಿಂದ ತುಂಬಿ ಹೋಗಿದೆ. ಕಾರಣ ಇಲ್ಲಿರುವರು ಲಾಯಾಲಿಟಿಗೆ, ಇಲ್ಲಿರುವರು ಸ್ವಾಭಿಮಾನಕ್ಕೆ, ಇಲ್ಲಿರುವರು ಕನ್ನಡದ ಅಭಿಮಾನಕ್ಕೆ ಸಾಕ್ಷಿಯಾಗಿರುವಂಥ RCB ಫ್ಯಾನ್ಸ್ಗಳ ದೃಶ್ಯಗಳನ್ನು ತೋರಿಸ್ತಾ ಇದ್ದೇವೆ. ಹುಬ್ಬಳ್ಳಿಯಲ್ಲಿ ಕೇವಲ ಗಣೇಶ ಹಬ್ಬ ಸಂಬರದಲ್ಲಿ ಇಂತಹ ಒಂದು ಕ್ರೌಡನ್ನು ನೋಡ್ತೇವೆ ಹೊರತಾಗಿ ವರ್ಲ್ಡ್ ಕಪ್ ಗೆದ್ದಾಗಲೂ ಕೂಡ ಈ ನಮೂನೆ ಸಂಭ್ರಮ ಇರಲಿಲ್ಲ. ಆದರೆ ಇವತ್ತು 18 ವರ್ಷಗಳ ಆ ಕನಸೇನಿದೆ, 18 ವರ್ಷಗಳ ಜಿದ್ದೇನಿದೆ, ಇವತ್ತು ಹೊರ ಬಂದಿದೆ. ಅಭಿಮಾನಿಗಳು ಎಷ್ಟು ವರ್ಷದಿಂದ ಕಾಯಬೇಕು ಅದನ್ನು ತಡೆದುಕೊಂಡು ಈ ಒಂದು ತಡೆದ್ರೆ ಫೋರ್ಸ್ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಸುಮಾರು ಚೆನ್ನಮ್ಮ ಮೂರ್ತಿನೇ ಕಾಣ್ತಂತ ಮಾಡಿದಿರುವಂಥದ್ದು ಇಲ್ಲಿ ನೋಡ್ಬೋದು. ಇಲ್ಲಿನ ಅಭಿಮಾನಿಗಳ ಹುಚ್ಚು ಫ್ಲೈಓವರ್ ಮೇಲೆ ಕೂಡ ನಿಂತಿರುವಂಥದ್ದು. ಅಲ್ಲಿ ಒಂದು ಕಡೆ ಫ್ಲಾಗ್ ಹಾರ್ತಾ ಇದೆ. ಈ ಒಂದು ಸ್ಥಳ ಏನಿದೆ ಒಂದು ಐತಿಹಾಸಿಕ ಸ್ಥಳ. ಇಲ್ಲಿ ಹಿಂದೆ ಮಹದಾಯಿ ಹೋರಾಟಕ್ಕೆ ಕಿಚ್ಚು ಹಚ್ಚಿದ್ರು, ಇವತ್ತು ಕನ್ನಡಕ್ಕೆ ಒಂದು ಕಿಚ್ಚನ್ನು ಹಚ್ಚಿ ಕನ್ನಡದ ಒಂದು ಬಾವುಟವನ್ನು ಆರಿಸಿ ಕನ್ನಡದ ಕಿಚ್ಚನ್ನು ಕೆಚ್ಚದೆ ಮೂಲಕ ತೋರಿಸಿರುವಂಥದ್ದು. ಸೊ ನಾನೀಗ ಮೇಲಿನ ವ್ಯೂಗಳ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಸಂಭ್ರಮ ಅಲ್ವಾ, ಇದು ದೀಪಾವಳಿ ಅಲ್ವಾ ಅನ್ನೋದು. ಸೊ ಇಲ್ಲಿ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡ್ತಾನೆ. ಮೇಡಮ್, ಈ 18 ವರ್ಷದ ಒಂದು ಕನಸು ಇವತ್ತು ಸಾಕಾರಗೊಂಡಿದೆ. ಈಗ ನಾವು ಖರೆ ಅಂದರೆ 18 ವರ್ಷದಿಂದ ಭಾಳ ವೇಟ್ ಮಾಡತ್ತಿದ್ವಿ RCB ಅಂತ. ಆದರೆ ಯಾವತ್ತು ನಮ್ಮ ಕನಸು ಖರೆ ಆಗಿಲ್ಲ. ಆದ್ರೆ ನಮ್ಮ ಕನಸು ಇವತ್ತು ಪೂರ ಖರೆ ಆಯಿತು. ಯಾವತ್ತು RCB ಗೆಲ್ಲಂಗಿಲ್ಲ ಅಂತಿದ್ರು, ಆದ್ರೆ ಯಾವತ್ತು ಕಪ್ ಇಲ್ಲ ಅಂತಂದ್ರೆ ಆದ್ರೆ ಈ ಸಲ ಕಪ್ ನಮ್ಮದೇ ಆಯಿತು. ನಾವು ಭಾಳ ಖುಷಿ ಆಗ್ಬಿಟ್ಟೇವಿ. ಒಂದು ಎಮೋಷನಲ್ ಕ್ಷಣ. ವಿರಾಟ್ ಕೊಹ್ಲಿ ಅವರು ಕೂಡ ಕಣ್ಣೀರನ್ನು ಹಾಕಿದ್ರು. ಅಂದರೆ ಆ ಲಾಯಲಿಟಿ ಫ್ಯಾನ್ಸ್ಗೆ ಅದು ಆಟೋಮೆಟಿಕ್ ಆಗಿ ಕಣ್ಣೀರನ್ನು ತರಿಸುತ್ತೆ ಅಂತ.
ದಿನದಿಂದ ವೇಟ್ ಮಾಡತ್ತಿದ್ವಿ ಅಲ್ಲ. ಸೊ ಅದು ಭಾಳ ಇಮೋಷ್ನಲ್ ಆಗಿ ನಮ್ಮ ಕಣ್ಣಾಗ ನಮಗೂ ನಮ್ಗಷ್ಟ ಎಲ್ಲರಿಗೂ ಕಣ್ಣು ಬಂದಾಗ ನೀರು ಬಂದಾವ. ಎಲ್ಲರೂ ಭಾಳ ದೊಡ್ಡ ಸೆಲೆಬ್ರೇಷನ್ ಮಾಡ್ತಾವ. ನಮ್ಮ ಕರ್ನಾಟಕ ಒಳಗೆ ಅಷ್ಟೇ ಅಲ್ಲ, ಎಲ್ಲ ಕಡೆನೂ ದೊಡ್ಡ ಹಬ್ಬ ಆದಂಗೆ ಆಗ್ಬಿಟ್ಟೈತಿ ಇದು. ಇವತ್ತು ನಿಜವಾದ ದೀಪಾವಳಿ ಅಂತ ಅನಿಸುತ್ತೆ ಹುಬ್ಳಿ. ಹೌದು, ಇವತ್ತು ಕರೆನೋ ನಿಜವಾದ ದೀಪಾವಳಿ. 18 ವರ್ಷದಿಂದ ವೇಟ್ ಮಾಡಿದ್ದಾರೆ RCB ಫ್ಯಾನ್ಸ್. ಹಾಗೆ ವಿರಾಟ್ ಕೊಹ್ಲಿ ಅವರ 18 ವರ್ಷಗಳಿಗೆ ನಮ್ಮ ಕರ್ನಾಟಕಕ್ಕೆ ಕೊಟ್ಟಿರೋಂಥ ಕೊಡುಗೆ ತುಂಬ ದೊಡ್ಡ ಮಹತ್ವದ್ದು. ಹಾಗೆ ಅವರು ಕೊಟ್ಟಿರೋ ಕರ್ನಾಟಕದ ಸಾಮ್ರಾಜ್ಯಕ್ಕೆ ಒಂದು ಈ ಸಲ ಕಪ್ ನಮಗೆ 18 ವರ್ಷಗಳ ನಂತರ ದೊರಕಿದೆ. ತುಂಬ ಈ ಕನಸು ನನಸು ಒಂದು ಇನ್ನೂ ತಿಳಿಯೋದಿಲ್ಲ ಅಂತ ತುಂಬಾನೇ ತುಂಬ ತಾವೇನು ಹೇಳ್ತೀರಾ? ಅಷ್ಟೇ ಎಂಜಾಯ್ ಮಾಡೋದು. ಇಮೋಷನಲ್ ಆಗಿದ್ದೇವೆ ನಾವು. ಇನ್ನು ಈ ಫ್ಯಾನ್ಸ್ಗೆ ಏನು ಹೇಳ್ತೀರಿ ಸರ್? ಈ ಫ್ಯಾನ್ಸ್ ಏನೋ ದುಡ್ಡು ಕೊಟ್ಟರೆ ಹಣ ಕೊಟ್ಟರೆ ಬರೋವಂಥವ್ರ? ಇಲ್ಲಿರುವಂಥವ್ರು ನಿಜವಾದ ಫ್ಯಾನ್ಸ್, ನಿಜವಾದ ಕನ್ನಡಿಗರು. ಇವತ್ತು ಹುಬ್ಬಳ್ಳಿಯಲ್ಲಿ ಇವತ್ತು ಇಡೀ ದಿನ ಇಡೀ ರಾತ್ರಿ ಸೆಲೆಬ್ರೇಷನ್ ಮೋಡ್. ಇದು ಸದ್ಯದ ಅಪ್ಡೇಟ್. ಕ್ಯಾಮ್ರಾಮ್ಯಾನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ ಹುಬ್ಬಳ್ಳಿ. ಹುಬ್ಬಳ್ಳಿ ದೃಶ್ಯಗಳನ್ನು ನೋಡಿದ್ರಿ ಸೆಲೆಬ್ರೇಷನ್. ಇವಾಗ ದಾವಣಗೆರೆ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಪ್ರತಿ ಜಿಲ್ಲಾ ಕೇಂದ್ರದಲ್ಲೂ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲೇ ಸೆಲೆಬ್ರೇಷನ್ ಮಾಡಿದ್ದಾರೆ. ಪಟಾಕಿ ಸಿಡಿಸಿದ್ದಾರೆ, ಸ್ವೀಟ್ ಹಂಚಿದ್ದಾರೆ, ಎಲ್ಲರಿಗೂ ಅನ್ನದಾನ ಮಾಡಿದ್ದಾರೆ. ಆಯಾ ಜನಪ್ರತಿನಿಧಿಗಳು ದೊಡ್ಡ LED ಪರದೆಯಲ್ಲಿ ಮ್ಯಾಚ್ ನೋಡೋದಕ್ಕೆ ಅರೇಂಜ್ ಮಾಡಿದ್ದಾರೆ. ಹೀಗೆ ಎಲ್ಲರೂ ಕೂಡ ದೊಡ್ಡ ಸಂಭ್ರಮವನ್ನು ಪಟ್ಟಿದ್ದಾರೆ. ಪ್ರತಿಯೊಬ್ಬ ಕನ್ನಡಿಗನ 18 ವರ್ಷಗಳ ಕನಸು ಎಂದು ನನಸಾಗಿರುತ್ತದೆ. ಯಾಕಂದರೆ IPL ಅಲ್ಲಿ RCB ವಿನ್ ಆಗಿರುವಂಥ ನೆಲೆಯಲ್ಲಿ ಸಾಕಷ್ಟೊಂದು ಹರ್ಷೋದ್ಗಾರವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥ ದೃಶ್ಯ ನೋಡಲಾಗಿದೆ. ದಾವಣಗೆರೆಯ ಚನ್ನಬಸಪ್ಪ ಅಂಗಡಿ ಮುಂಭಾಗದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಕೂಡ LED ಸ್ಕ್ರೀನ್ ಮೂಲಕ IPL ಮ್ಯಾಚ್ ಕೂಡ ನೋಡ್ತಾ ಇದ್ರು. ಇದರಿಂದಾಗಿ ಸಾಕಷ್ಟೊಂದು ಅಭಿಮಾನ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಕಾಯ್ತಾ ಇದ್ರು. ಪ್ರತಿ ಬಾರಿ ಕೂಡ ಈ ಬಾರಿ ಕಪ್ ನಮ್ದೇ, ಬಾರಿ ಕಪ್ ನಮ್ದೇ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಆಸೆಯನ್ನು ಇಟ್ಕೊಂಡಿದ್ರು. ಆದರೆ ಈ ಎಲ್ಲ ಆಸೆ 18 ವರ್ಷಗಳ ನಂತರ ಇಂದು ನನಸಾಗಿರುವಂಥದ್ದು. ಪ್ರಮುಖವಾಗಿ ಈ 18ನೇ ಸೀಸನ್ನಲ್ಲಿ ಅದರಲ್ಲೂ ಕೊಹ್ಲಿ ಅವರ ಜರ್ಸಿ ನಂಬರ್ ಕೂಡ 18 ಆಗಿರುವಂಥ ನೆಲೆಯಲ್ಲಿ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಒಂದು ಆಸೆ ಇತ್ತು, ಈ ಬಾರಿ ಕಪ್ ನಮ್ದೇ ಅನ್ನುವಂಥ ನಿಟ್ಟಿನಲ್ಲಿ. ಆ ನೆಲೆಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಸಾಕಷ್ಟು ಒಂದು ಹರ್ಷೋದ್ಗಾರವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಪಟಾಕಿಯನ್ನು ಸಿಡಿಸಿ ಅಭಿಮಾನವು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂತೇಳಿದ್ರೆ 18 ವರ್ಷಗಳ ಕನಸು ಎಂದು ನನಸಾಗ್ತಾ ಇದೆ. ಇದರಿಂದಾಗಿ ಸಾಕಷ್ಟು ಅಭಿಮಾನಿಗಳು ಕೂಡ ಹರ್ಷವು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಪ್ರತಿ ಏರಿಯಾಗಳಲ್ಲೂ, ಪ್ರತಿ ಹಳ್ಳಿಗಳಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಕೂಡ ಒಂದು ಹರ್ಷವು ಕೂಡ ವ್ಯಕ್ತಪಡಿಸ್ತಾ